ನಮಸ್ಕಾರ ವೀಕ್ಷಕರೇ, ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ನೀವೀಗ ನೋಡ್ತಿರುವಂತಹ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ BC ರೋಡ್ ಜಂಕ್ಷನ್ನಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಪ್ರಕೃತಿ ರಮಣೀಯವಾದಂತಹ ನರಹರಿ ಪರ್ವತ. ಇದು ಮಂಗಳೂರು ಪಂಪ್ವೆಲ್ ವೃತ್ತದಿಂದ ನರಹರಿ ಬೆಟ್ಟವು ಸಾಧಾರಣ ಒಂದು 26 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಈ ಬೆಟ್ಟವು ಮಂಗಳೂರಿನಿಂದ ಬೆಂಗಳೂರಿಗೆ ಸಂಪರ್ಕಿಸುವ ಹೆದ್ದಾರಿಯಿಂದ NH48ನಲ್ಲಿ ಸಿಗುವಂಥದ್ದು. ಟೋಟಲ್ 350 ಫೀಟ್ ಎತ್ತರದ ಈ ಬೆಟ್ಟದ ತುದಿಯಲ್ಲಿ ನರಹರಿ ಶ್ರೀ ಸದಾಶಿವ ದೇವಸ್ಥಾನವಿದೆ. ಇಲ್ಲಿಗೆ ಬರೋದಾದರೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಲ್ಲಿ ಬರಬೇಕು. ಯಾಕಂದರೆ ಈವ್ನಿಂಗ್ ಟೈಮ್ ಅಂದರೆ ಸನ್ಸೆಟ್ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಅದೇ ರೀತಿ ಪುರಾಣದ ಕಥೆಗಳ ಪ್ರಕಾರ ನೈಸರ್ಗಿಕವಾಗಿ ನಿರ್ಮಿತವಾದಂತಹ ಶಂಖ, ಚಕ್ರ, ಗದಾ, ಪದ್ಮ ಎಂಬ 4 ತೀರ್ಥಬಾವಿಗಳಿದೆ. ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧದ ಬಳಿಕ ಪಾಂಡವರು ತಮ್ಮ ಪಾಪ ವಿಮೋಚನೆಗಾಗಿ ದಕ್ಷಿಣದ ಪುಣ್ಯಕ್ಷೇತ್ರಗಳಿಗೆ ಯಾತ್ರೆ ಕೈಗೊಳ್ತಾರೆ. ಅದೇ ಸಂದರ್ಭದಲ್ಲಿ ಹರಿ ಮತ್ತು ನರ ಈ ನರಹರಿ ಬೆಟ್ಟವನ್ನು ಇರುತ್ತಾರೆ. ಪಾಂಡವರು ತಾವು ಭೇಟಿ ಕೊಟ್ಟ ಗೃಹಿಗಾಗಿ ತಮ್ಮ ಆಯುಧಗಳಿಂದ ಶಂಖ, ಚಕ್ರ, ಗದಾ, ಪದ್ಮ ಎಂಬ 4 ತೀರ್ಥ ಕೊಳಗಳನ್ನು ಮಾಡಿದ್ದಾರೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಪದ ನಡು ಊಟ ಕಟ್ಟಲು ನರಹರಿ ಪರ್ವತದಿಂದ ನಾವು ಮುಂದೆ ಹೋದ ಸ್ಥಳ ಅಂತ ಯಾವುದು ಹೇಳಿದರೆ ಅದು ಕಾರಿಂಜೇಶ್ವರ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಾವಳಮುಡೂರು ಗ್ರಾಮದಲ್ಲಿದೆ. ಮಂಗಳೂರಿನಿಂದ 35 ಕಿಲೋಮೀಟರ್ ಹಾಗೆ ಬಂಟ್ವಾಳದಿಂದ 14 ಕಿಲೋಮೀಟರ್ ದೂರದಲ್ಲಿರುವಂತಹ ಸ್ಥಳವಾಗಿದೆ. ಕಾರಿಂಜ ಬೆಟ್ಟವು ಸಮುದ್ರ ಮಟ್ಟದಿಂದ 1500 ಅಡಿ ಎತ್ತರದಲ್ಲಿದೆ. ಬಹಳ ಸುಂದರ ಸ್ಥಳವಾದ ಕಾರಿಂಜೇಶ್ವರ ದೇವಸ್ಥಾನ ಬೆಟ್ಟವು ಬೃಹತ್ ಬಂಡೆಗಳಿಂದ ಕೂಡಿದ್ದು ಹಲವಾರು ಕೋತಿಗಳಿಗೆ ಇದು ಆಶ್ರಯ ತಾಣವಾಗಿದೆ. ದೂರದಿಂದ ವೀಕ್ಷಿಸಿದಾಗ ಏಕಶಿಲಾ ಬೆಟ್ಟದಂತೆ ಕಾಣುತ್ತದೆ. ಶಿವ ಪಾರ್ವತಿಗೆ ಪ್ರತ್ಯೇಕ ದೇವಸ್ಥಾನವಿರುವುದು ಇಲ್ಲಿನ ವೈಶಿಷ್ಟ್ಯವಾಗಿದೆ. ಬೆಟ್ಟದ ನಡುವೆ ಪಾರ್ವತಿ ದೇವಸ್ಥಾನ ಹಾಗೆ ಬೆಟ್ಟದ ತುತ್ತ ತುದಿಯಲ್ಲಿ ಶಿವನ ಗುಡಿ ಇದೆ. ಬೆಟ್ಟದ ಕೆಳಗಿನಿಂದ ಮೇಲಿನ ಶಿವನ ದೇವಸ್ಥಾನಕ್ಕೆ ಸುಮಾರು 500ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಿ ದರ್ಶನ ಮಾಡಬೇಕು. ಅಲ್ಲದೆ ಇತ್ತೀಚೆಗೆ ಕಾರಿಂಜ ಬೆಟ್ಟವು ಅರ್ಧದವರೆಗೆ ಅಂದರೆ ಪಾರ್ವತಿ ದೇವಸ್ಥಾನದ ತನಕ ಉತ್ತಮವಾದ ಡಾಂಬರು ರಸ್ತೆ ಕೂಡ ನಿರ್ಮಾಣ ಮಾಡಿದ್ದಾರೆ. ಭಾರಿ ಆರಾಮದಲ್ಲಿ ಕೆಲಸ ಇದ್ದೇನೆ. ಕೆಲಸ ಆಗ್ತದೆ. ಕೆಲಸ ಜಾತ್ರೆ ನೀವೀಗ ನೋಡ್ತಾ ಇರುವಂಥದ್ದು ಪಾರ್ವತಿ ದೇವಿಯ ದೇವಸ್ಥಾನ. ಇಲ್ಲಿಂದ ಮೇಲ್ಗಡೆ ಶಿವನ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸ್ವಲ್ಪ ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗಬೇಕಾಗ್ತದೆ. ಮೊದಲಿಗೆ ನಾವು ಇಲ್ಲಿ ಬಂದಾಗ ಸಿಗುವಂಥದ್ದು
ಪಾರ್ವತಿ ದೇವಿಯ ದೇವಸ್ಥಾನ ನೋಡ್ಬೋದು. ಅಂದಂದು ಒಟ್ಟು ಬರ್ನೆ ಕಲ್ಲು ಬರ್ಲಪ್ಪ. ನಾವೀಗ ಕೆಳಗಿನ ಪಾರ್ವತಿ ದೇವಸ್ಥಾನದಿಂದ ಮುಂದೆ ಮೆಟ್ಟಿಲು ಹತ್ತಿ ಮೇಲ್ಗಡೆ ಹೋಗ್ತಾ ಇದ್ದೇವೆ. ಇಲ್ಲಿ ಇನ್ನು ಶಿವನ ದೇವಸ್ಥಾನ ಇದೆ, ಅಲ್ಲಿಗೆ ಸ್ವಲ್ಪ ಮೆಟ್ಟಿಲನ್ನು ಹತ್ತಿ ಮೇಲೆ ಹೋಗಬೇಕು. ಬೆಟ್ಟದ ತುದಿಯಲ್ಲಿರುವಂಥದ್ದು ಶಿವನ ದೇವಸ್ಥಾನ. ಮಹಾಶಿವರಾತ್ರಿಯ ಸಮಯದಲ್ಲಿ ಇಲ್ಲಿ ಕ್ಷೇತ್ರದಲ್ಲಿ ಜಾತ್ರೋತ್ಸವ ನಡೀತದೆ. ತುಂಬ ವಿಜೃಂಭಣೆಯಿಂದ ನಡೆಯುವಂತಹ ಜಾತ್ರೋತ್ಸವ. ಒಂದು ಕರೆಂಟ್ ಹೊಡ್ತೀವಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ವಿಷಯಗಳು ಕಾರಿಂಜೇಶ್ವರದ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ಗಳನ್ನು ನಾವು ಹಾಕ್ತೇವೆ. ಸೊ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.